ಸ್ನೇಹಿತರೆ ನಮಸ್ಕಾರ. ಪಾಪ ಬೆಳಗ್ಗೆಯಿಂದ ಓಟ ಕಷ್ಟ ಬಿದ್ದು ಸುಸ್ತಾಗಿ ಹೋಗಿ ಅದಕ್ಕೆ ನಮ್ಮ ಮಾವರ ಮನೆ ಬಂದು ಮಲ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಮಾವರು ಅಕ್ಕ ತಂಗಿರು 5 ಜನ ಇದ್ದಾರೆ. ಅವ್ರಿಗೆ ವರ್ಷಕ್ಕೊಂದ್ಸತಿ ಸೀರೆಗಳು ಉಡ್ಸೋದು ನಮ್ಮ ಮಾವ, ಉಡ್ಸೋದೆಲ್ಲ ಕೊಡ್ಸೋದು ನಮ್ಮ ಮಾವ ಅಲ್ಲ. ಅವ್ರು ನೋಡಿ ಎಲ್ಲ ಸ್ನೇಹಿತರೆ ಇವ್ರಿಗೆ ಯಾವ್ದು ಕೊಡ್ಸೋದು ಹೆಚ್ಚು ಅದೊಂದು ಬಾಟಲ್ ಬೇರೆ ಕೇಳ್ತಾವ್ರೆ ನೋಡ್ರಿ. ಯಾವ್ದೋ ಸೀರೆ ಯಾರ್ಯಾರು ಬೇಕು ಸೆಲೆಕ್ಷನ್ ಮಾಡ್ಕೊಡ್ರಿ ಜಲ್ದಿ. ನಮ್ಮಂದ ಕೇಳ್ತಾರೆ ಕೂಡ ಸ್ನೇಹಿತರೆ. ಇವಾಗ ಏನ್ ಗೊತ್ತಾ, ನಮ್ ಗೋವಿಂದ ಮಾವ ಇಟ್ಕೊಂಡು ಇವ್ರು ಎಷ್ಟು ಜನ 1 2 3 4 ಜನ ಹೆಣ್ಮಕ್ಳಿಗೆ ಪ್ರತಿ ವರ್ಷ ಗಣೇಶ ಹಬ್ಬ ಆದ್ಮೇಲೆ ಕಾಸು ಒಂದೊಂದು ಕಟ್ಕೊಟ್ಬಿಟ್ಟು ಸೀರೆ ಉಡಿಸ್ತಾರೆ. ಸ್ನೇಹಿತರೆ ನಮ್ಮ ಮಾವವ್ರು 5 ಜನ ಪ್ರತಿ ವರ್ಷನೂ ಎಲ್ಲಾನು 4 ಜನ ಕರ್ಸ್ಬಿಟ್ಟು ಅರ್ಶನ ಕುಂಕುಮಕ್ಕೆ ಅರ್ಶನ ಕುಂಕುಮಕ್ಕೆ ಅಂತ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಬಳೆಗಳು ಸೀರೆ ಬಾಗ್ನಾಗ ಇನ್ನ ಇರೋ ನಿಮಿಷ ಆಮೇಲೆ ಅದನ್ನೆಲ್ಲ ಕೊಟ್ಟು ಇವ್ರಿಗೆ ಸನ್ಮಾನಗಳು ಮಾಡಿ ಕಳಿಸ್ತಾರೆ ನಮ್ಮ ಮಾವರು. ನೋಡ್ರಿ ಅದೇನಂತ ನಮ್ಮ ಮಂಜಕ್ಕನ ಅಂತ ಕೇಳ್ಕೊಂಡ್ರಿ. ಇವ್ರು ನಮ್ ದೊಡ್ಡಮ್ಮ ಅಲ್ಲ ಮಂಜಕ್ಕ ಆಂಟಿ ಅಂಕಲ್ ಅವರು. ಇನ್ನ 3 ಜನ ಇನ್ನ 4 ಜನ ಬಾಕಿ ಅವ್ರ. ಇವಾಗ ನಮ್ಮಮ್ಮ ಮಾತಾಡ್ತಾರೆ, ಝೂಮ್ ಮಾಡಿ ನೋಡ್ಕೊಳ್ರಿ. ಅವರೇ ನಮ್ಮ ಅಕ್ಮಾದೇವಿ ನಮ್ಮಮ್ಮ. ಅಣ್ಣ ತಮ್ಮಂದ್ರು 5 ಜನ. ಇವ್ರು 2ನೇವ್ರು, 2ನೇ ಅಣ್ಣ. ದೊಡ್ಡಣ್ಣ ಇನ್ನೆಲ್ಲ ಆ ಕಡೆ ಹೋಗಿಲ್ಲ ನಾವು ಅವ್ರ ಮನೆಗೆ. ಫಸ್ಟ್ ಇಲ್ಲೇ ಬಂದಿರೋದು. ವರಲಕ್ಷ್ಮಿ ಹಬ್ಬ ತಿರ್ದ್ಮೇಲೆ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತಾರೆ ವರ್ಷನೂ. 5 ಜನ ಅಣ್ಣ ತಮ್ಮಂದ್ರು 5 ಜನ ಕೊಡ್ತಾರೆ. ಅವರು ನಮ್ಮ ಅಕ್ಕ ದೊಡ್ಡವರು, ಅವ್ರು ನಮ್ಮ ತಂಗಿ ಲಾಸ್ಟ್, ಅವರು ನಮ್ಮ ಅಣ್ಣ, ಇವ್ರು ನಮ್ಮ ಅತ್ತಿಗೆ 2ನೇವ್ರು. ಮೇಕಪ್ ಹಾಕಿಲ್ಲ ನಮ್ಮ ಮಾವನ ಮಗಳು, ಮೇಕಪ್ ಹಾಕಿಲ್ಲ ಅದಕ್ಕೆ ಮತ ತೋರಿಸ್ತಾ ಇಲ್ಲ. ಅವ್ರಿನ್ನೂ ರೆಡಿ ಆಗಿಲ್ಲ. ನಮಸ್ಕಾರ. ಇವಾಗ ನೀವು ಕೊಡ್ತಾ ಇದ್ದೀರಲ್ಲ ಭಾಗ ಇಲ್ಲ, ಯಾವ್ದು ಇಲ್ಲ. ಲೆಕ್ಕಕ್ಕೆ ಭಾಗ ಕೊಡ್ತಾರೆ, ಮನೆ ಹಾಕಿ ಭಾಗ ಕೊಡ್ತಾರೆ ಅನ್ಕೊಂಡ್ಬಿಡ್ತೀವಿ. ಭಾಗ ಕೊಡಲ್ಲ, ಅವ್ರು ತಗೊಳಲ್ಲ. ಎಷ್ಟು ವರ್ಷ ನಮ್ಮ ಕೊಡ್ತಾ ಇರೋದು? ನಮ್ಮ ಅಪ್ಪನವ್ರ ಕಾಲದಿಂದ ಅವ್ರ ತಂಗಿಯವ್ರು ಕೊಡ್ತಾ ಇದ್ರು. ನಮ್ಮ ಅಪ್ಪನವ್ರು ಹೌದಾ? ಆ ಕಾಲದಿಂದ ಎಲ್ಲ ಮನೇಲಿ ಕೊಡ್ತಾರೆ. ಎಲ್ಲ ಮನೇಲಿ ಕೊಡೋದೇ ನಾವು. ಅಲ್ಲ ಈ ಕಾಲದಲ್ಲಿ ಇವಾಗ ಅಕ್ಕ ತಂಗಿಯರು ಅಣ್ಣ ತಮ್ಮನೆಲ್ಲ ಕಿತ್ತಾಡ್ತಲ್ಲ, ಇಷ್ಟು ಒಗ್ಗಟ್ಟಾಗಿದೆಯಲ್ಲ, ಈ ಪ್ರೀತಿ ವಿಶ್ವಾಸ ಹಿಂಗೆ ಕಿತ್ಲಾಡೋದು ಏನಕ್ಕೆ? ಅಲ್ಲ ಹೇಳಿ ಚೆನ್ನಾಗಿರ್ತಾರೆ. ಆಮೇಲೆ ನೋಡೋ ಜನಕ್ಕೆ ಏನ್ ಹೇಳ್ತೀಯ? ಇದೇ ತರ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರೆಲ್ಲ ಇರ್ತಾರಲ್ಲ, ಏನ್ ವಿಷಯ ಹೇಳ್ತೀವಿ? ವರ್ಷಕ್ಕೊಂದ್ಸತಿ ಕಟ್ಟಿ ಕೊಡ್ರಪ್ಪ ಅಂತ ಬೇಕು. ಅದು ಎಲ್ರು ಗೊತ್ತಿರೋದಲ್ಲಪ್ಪ. ವರ್ಷಕ್ಕೊಂದ್ಸತಿ ಕರೆದು ಅಣ್ಣ ಕುಂಕುಮ ಕಟ್ಕೊಳ್ತಾರೆ ಗೌರಿ ಹಬ್ಬಕ್ಕೆ. ಮತ್ತೆ ಏನಾರ ಫಂಕ್ಷನ್ ಬಂದ್ರು ಸೀರೆ ಕೊಡ್ತಾರೆ. ಮಧ್ಯದಲ್ಲಿ ಏನಾರ ಫಂಕ್ಷನ್ ಬರ್ತದ್ರು. ನೀನೇನ್ ಹೆಣ್ಮಗುನ ಮದುವೆಗಳು ತಗೊಳ್ತಾರಲ್ಲ. ಅಲ್ಲ ಪಾಪ ಇವ್ರ ಹೆಣ್ಮಕ್ಳಂದ್ರೆ ಸೀರೆ ಇದೆಲ್ಲ ಕೊಡುತ್ತೆ. ನಮ್ ಉಂಗ್ರಾಕ್ ಮಾಮೂರಿ ಆಗ್ತಾ ಇಲ್ಲ. ನೋಡಿ 5 ನೋಡಿ ತಿನ್ಮ ಒಟ್ಟು ಇಲ್ಲಿ ಇನ್ನೊಂದು ವಿಚಾರ, ಇವರು ಮನೇಲಿ ರಾಗಿ ಮುದ್ದೆ, ನಾಟಿ ಕೋಳಿ, ಆ ಸಾರು ಈ ಸಾರು ತಿನ್ನೋರು ಇವಾಗ 15 ದಿವಸ ಹೋಗ್ತಾ ಇದಾರೆ ಟ್ರಿಪ್. ಯಾವ್ದೋ ಯಾತ್ರೆ, ಬರೀ ಶಾರದಾಂಬ ಯಾತ್ರೆ. ಬರೀ ಎಲ್ಲ 45-50 ವರ್ಷ ಆಗಿರೋ ಬ್ಯಾಚ್ ಇದು. ಪಾಪ ನಮ್ಮಮ್ಮ ನಮ್ಮ ಮಂಜಪ್ಪನ ಇವರೆಲ್ಲ ಹೋಗ್ತಾರೆ. ನೀವು ಹೋಗ್ತಲ್ರ ನಮ್ಮ ಹೋಗ್ತಾರೆ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಹೆಂಗೆ, ಬಟ್ರೆಲ್ಲ ಹೋಗೋರ ನೋಡ್ರಿ. ಆಗಿನ ಬಟ್ರೆ ಸೇರಿ ಆಗ್ಬಿಟ್ಟು ನೀವೇ ಮುದ್ದೆ ಸಬ್ಸಾರಿ ಸಿದ್ದಮ್ಮಣ್ಣಿ ನಿಂಕನೆ ಬಟ್ರು. ನ್ಯೂ ಡೆಲ್ಲಿ, ಹರಿದ್ವಾರ್, ಋಷಿಕೇಶ್, ಉತ್ತರಕೇಶ್. ನೀನು ಹೋಗಮ್ಮ ರೆಡಿ ಮಾಡಿದ್ವಿ ಪಾಪ. ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ನೆಕ್ಸ್ಟ್ ಇನ್ನೊಂದು ವರ್ಷ ಹೋಗೋಣ. ನಮ್ಮ ಮಾವಲ್ಲಿ ಬಿಸಿ ಗೊತ್ತಲ್ಲ, ರಿಯಲ್ ಎಸ್ಟೇಟ್ ಓಡಾಡು, ತಿನ್ನು, ಬಾ ಅಲ್ಲಿ ಹೋಗು. ಅವ್ರಿಗೆ ಆಚೆ ಊಟ ಹಿಡಿಯಲ್ಲ, ಅವ್ರಿಗೆ ಊಟ ಹಿಡಿಯಲ್ಲ, ಮನೆದೇ ಬೇಕು ಫುಡ್. ಅದಕ್ಕೆ ನಮ್ಮ ಅಣ್ಣ ಬಂದಿಲ್ಲ ಸ್ನೇಹಿತರೆ. 100 ಕಿಲೋಮೀಟರ್ ಮೇಲೆ ಹೋಗಲ್ಲ. ಕಲೆಕ್ಷನ್ ಹೋಗ್ಬೇಕಾಗಿತ್ತು ಇವತ್ತು. ಮೊನ್ನೆ ಇಲ್ಲಿ ನನ್ನ ಮಗನ
ಕೇದಾರ್ನಾಥ್ ಹೋಗೋದಲ್ಲ, ಎಳ್ಕೊಂಡ್ಬಿಡ್ತೀನಿ ಹಿಂಗೆ ಹಿಂಗೆ ಆ ಕಡೆ ಎಲ್ಲ ಫುಲ್ಲು ಕಟ್ಟಿಲು ಕುಟ್ಟಿಲು ಬೀಳ್ತಾ ಇದೆ. ಯಾವ ಕಾಸಿಗೆ ಬೇರೆ ಐತೆ ಕಟ್ಟಿಲು. ಕಾಪಾಡಪ್ಪ. ಊರಿಗೆ ಕುಂಬ್ಳಹಳ್ಳಿ ಅಂದ್ಬಿಟ್ಟು ಈ ಊರು ನಮ್ಮನ್ ಕೊಟ್ಟಿರೋದು ಹೊಸಕೋಟೆಗೆ, ಇಲ್ಲೇನೆ ಪಕ್ಕದಲ್ಲಿ. ನಮ್ಮನ್ ತೋರ್ನಳ್ಳಿಕಪ್ಪ ನಮ್ಮ ಕೊಟ್ಬಿಟ್ಟಿರೋದು. ಅಪ್ಪ ಅಮ್ಮ ಬಂದು ಆರಾಮಾಗಿ ಮಾತಾಡಿ. ಇದೇನು ಶೂಟಿಂಗ್ ಇತ್ತು. ನಮ್ಮ ಅಪ್ಪ ಅಮ್ಮಗೆ 9 ಜನ ಮಕ್ಳು, 5 ಜನ ಗಂಡ್ ಮಕ್ಳು, ಅದ್ರಲ್ಲಿ ಹೆಣ್ಮಕ್ಳು 4 ಜನ. ಇಬ್ಬರನ್ನ ತೊರ್ನಳ್ಳಿ ಕೊಟ್ಟಿದ್ದಾರೆ, ಅಕ್ಕಂದಿರ್ನ ಮತ್ತೆ ಇಬ್ಬರನ್ನ ನಮ್ಮನ್ನ ಮತ್ತೆ ನಮ್ಮ ಅಕ್ಕನ್ನ ಹೊಸಕೋಟೆ ಕೊಟ್ಟಿದ್ದಾರೆ. ಇನ್ನು 5 ಜನ ಇಲ್ಲೇ ಇರೋದು ಅಣ್ಣ ತಮ್ಮಂದಿರು. ಅದ್ರಲ್ಲಿ ನನ್ನ ತಮ್ಮ ಒಬ್ಬ ಶ್ರೀನಿವಾಸ್, ಗೋಲ್ಡ್ ಮೆನ್ ಶ್ರೀನಿವಾಸ್ ಅಂದ್ಬಿಟ್ಟು. ಅವ್ರು ಗೋಲ್ಡ್ ಮೆನ್ ಗೋವಿಂದ, ಗೋವಿಂದರಾಜು. ಇವ್ರು 2ನೇವ್ರು. ವರ್ಷ ಹಿಂಗೆ ಕರೆದು ಬಾಗ್ನ ನಮ್ಗೆ ಕೊಡ್ತಾರೆ. ಮತ್ತೆ ಇನ್ನ 4 ಜನನು ಈಗ ಹೋಗ್ತೀವಿ ಅವ್ರ ಮನೆಗೆ. ನೀನು ನೆಕ್ಸ್ಟ್ ಹೇಳು. ಮತ್ತೆ ಅದೇ ನೀನೇನು ಹೇಳಮ್ಮ, ನಿಂಗೆ ಏನ್ ಅನ್ಸ್ತೈತೆ ಹೇಳು. ನಾವು ಹೊಸಕೋಟೆ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅವರು. ನಾವು ನನ್ ಮಗ ರಘು, ಶ್ರೀನಿವಾಸ್ ನನ್ ತಮ್ಮ, ತಮ್ಮನಿಗ ಮಗಳನ್ನೇ ಕೊಟ್ಟಿರೋದು. ಇನ್ನೊಬ್ರು ಬರ್ಬೇಕಾಗಿತ್ತು, ಮಿಸ್ ಆಗವ್ರೆ. ಅವ್ರಿನ್ನ ಒಂದ್ ತಂಗಿ ಬಂದಿಲ್ಲ, ಅವ್ರಿನ್ನ ಬಂದಿಲ್ಲ, ಲೇಟ್ ಆಗಿ ಬರ್ತಾರೆ. ಇವರು ನಮ್ಮ 2ನೇ ಅಣ್ಣ. ವರ್ಷ ಕೊಡ್ತಾರೆ ಬಾಗ್ನ ನಮ್ಗೆ ಹೆಣ್ಮಕ್ಳಿಗೆ. 5 ಜನ ಅಣ್ಣ ತಮ್ಮ ಇದ್ರು. ನಾವು ಒಬ್ರು ಮನೆಗ್ ಬಂದಿದ್ರಿ, ಇನ್ನ 4 ಜನ ಮನೆಗ್ ಬಂದಿ ಹೋಗಿಲ್ಲ. ನಾವು ಹೋಗ್ಬೇಕು ಮತ್ತೆ ಈಗ. ಮತ್ತೆ ಸಾಯಂಕಾಲ 7:00 ನಮ್ದು ಫ್ಲೈಟ್ ಐತೆ, ಡೆಲ್ಲಿ ಟ್ರಿಪ್. 15 ದಿವಸ ಕಾಣಿಸ್ಕೊಳಲ್ಲ ನಮ್ಮ ಅಮ್ಮನು. ಅಕ್ಕ ತಂಗಿಯವ್ರು 4 ಜನ ಯಾತ್ರೆ ಅಂತ ನಿಮ್ಗೂ ಗೊತ್ತಿರ್ತೈತೆ. ಆ ಕಡೆ ಹೋಗಿರೋರ್ಗೆ ಎಲ್ರಿಗೂ ಆ ಪ್ಲೇಸ್ ಯಾವ್ದ್ಯಾವ್ದು ಯಾವ ಕಡೆ ಏನು ಇತ್ತ ಅಂತ. ಇವತ್ತು ಹೋಗಿ ಮತ್ತೆ 13 ಡೇಸ್ ನಾವು ವಾಪಸ್ ರಿಟರ್ನ್. ಅಲ್ಲಿರೋ ಆರಾಮಾಗಿ ಹೋಗೋ, ಒಳ್ಳೇದಾಗ ಬರ್ಲಿ ಅಂತ ಹೇಳುವ ಪಾಪ ಅವ್ರಿಗೆಲ್ಲ. ಎಲ್ಲಾರು ಆಶೀರ್ವಾದ ಮಾಡ್ಬೇಕು ನಮ್ಗೆ. ಇದಕ್ಕೆ ಹಾಕ್ಬಿಡ ಮಗ, ಅಣ್ಣ ತಂಗಿಯರ ಅನುಬಂಧ. ಬೇಬಿ ಪಾಪ ನಮ್ಮ ಮಾವನ ಎಮೋಷನ್ ಆಗ್ತಾರೆ. ಪಾಪದ ಕನ್ನಡ ರಥ ಕಣ್ಣೀರು ಬರ್ತಾ ಇದ್ರೆ. ಹೀರೋಗಿಂತ ಎಲ್ಲರಿಗಿಂತ ಕಲರ್ ಬಂದ್ಬಿಟ್ಟು ನಮ್ಮ ಗಂಡು ಒಬ್ಬರೇ ಮಗ ತಪ್ಪ ಯಾವ್ದು ಬ್ಯಾಂಕಿಂದ ಡ್ರಾ ಮಾಡ್ಕೊಂಡ್ ಬೇರೆ ಬಂದಿದ್ಯಾ? ಹಬ್ಬಕ್ಕೆ ಲಕ್ಷ್ಮಿ ಹಬ್ಬ ಅಪ್ಪ 1,000 ಆಗ್ತಾರೆ ನಿಮ್ಗೆ ಬಿಸ್ಕೆಟ್. 5 ಬಿರಿಯಾನಿ ವ್ಯಾಲ್ಯೂ 5 ಇಲ್ಲ 4 ಅಲ್ಲ. 1,000 ರೂಪಾಯಿ ಮನೆ ಟೇಲ್ಸ್ ಬರಲ್ಲ, ಮ್ಯಾಟ್ ಬರಲ್ಲ ನಿಮ್ಗೆ. ಅಲ್ಲ ಎಷ್ಟೇ ಕೊಡಪ್ಪ ನೋಡೋಣ. ಪ್ಲೇಯರ್ ಅನ್ನ ಸಾಂಬಾರ್ ಜನ ಎಲ್ಲ ನೋಡಿ ಪಾಪ ಗೋಲ್ಡ್ ಮೆನ್ ಗೋವಿಂದ ಹೋಗೋರೆ. ಏನ್ ಮಾತಾಡ್ತಾರಲ್ಲ, ಏನಲ್ಲಿ ಮಾತಾಡ ಎಲ್ಲಾರು ಬಂದವ್ರು. 15,000 ರೇಷ್ಮೆ ಸೀರೆ, 10 ಲಕ್ಷ ಕ್ಯಾಶು. ಬಂದು ಇಲ್ಲೇ ಇದೆ ಮಾತಾಡೋಣ. ಬಾಗಿ ಕೊಡ್ತಾನೆ. ಆಮೇಲೆ ಏನಕ್ಕೆ 5,000 ಕೊಟ್ಟಿದ್ದೀವಿ? SLC ಪಾಸ್ ಮಾಡಕ ನಮ್ಮ ಅಣ್ಣ ಹತ್ರ ಆಕಳದಲ್ಲಿ ಬಂದ 5,000 ದುಡ್ಡು ತಗೊಂಡಂತೆ. ಇನ್ನೂ ಕಾಸೆ ಕೊಟ್ಟಿಲ್ಲಂತೆ. SLC ಪಾಸ್ ಮಾಡಕ್ಕಾಗಿಲ್ಲ. ಏನಾಯ್ತು ಗೊತ್ತಾ, ಅಯ್ಯಪ್ಪ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದೆ ಅವಾಗ ಗೊತ್ತಲ್ಲ. ಆಮೇಲೆ ಏನಾಯ್ತು, ಇವ್ರು ಯಾರೋ ಮಾತಾಜಿಗ್ರ ಅಂತ ಯಾರೋ ಬಂದ್ರಲ್ಲ ಮರಿ. ಮಾತಾಜಿಗ್ರ ಯಾರೋ ಮಾತಾಜಿ ಅಂತಾರಲ್ಲ. ಅದೇ ನೀನು ಇದ್ ಕಡೆ ಇಲ್ಲ ಯಾರೋ ಏನೋ ಅಂತಾರಪ್ಪ. ಅವ್ರನ್ನೆಲ್ಲ ಕರ್ಸಿದ್ರು. ಯಾರ್ಯಾರು ಸ್ಕೂಲಲ್ಲಿ ಗಲಾಟೆಗಳು ಮಾಡ್ತಾರೆ, ಸೀಟಿಗಳು ಮಾಡ್ತಾರೆ, ಹಂಗೆ ಹಿಂಗೆ ಅದು ನನ್ ಕರ್ಸಿದ್ರು. ನನಗ್ ಗೊತ್ತಿಲ್ಲ ಎಷ್ಟು ಪರ್ಸೆಂಟೇಜ್ ಏನೋ ಅಂದ್ರು. ನಾನ್ ಪರ್ಸೆಂಟೇಜ್ ಎಷ್ಟು ಪಾಸ್ ಆದ್ರೆ 60-70 ಅನ್ಕೊಂಡೆ. ಕ್ಲೀನ್ ಆಗಿ ತಿರ್ಗ್ಬಿಡ್ತಾ ಇದ್ದೆ. ಕ್ಲೀನ್ ಆಗಿ ತಿರ್ಗ್ಬಿಟ್ಟು ಪೇಪರ್ ಹೋಗ್ತಿ ಬರನ ಮಾಡಿ ನಾನು ಬೈದಾನ ಬೈದಿಗೆ ಏನಾನ ಮಾಡ್ಲಿ ಅಂದ್ಬಿಟ್ಟು
ಕ್ಲೀನ್ ಆಗಿ ತಿರ್ಗ್ಬಿಡೋದು ಬರೀ ಅದು ಬುಕ್ ಎತ್ಕೊಂಡು ಹಂಗಿಂಗು ತಂದು ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಹೋಗ್ಬಿಟ್ಟು 5,000 ಹೊಡ್ಕೊಂಡ್ ಅವ್ರ ಹತ್ರ ಅದೇ 5,000 ನಮ್ಮ ಮಾವು ಕೊಟ್ಟು ಎಲ್ಲರಿಗೂ ಪಾರ್ಟಿ ಕೊಡ್ತದೆ. ಕೊಡೋ 3,000 ಕೊಡಿ ಚೆನ್ನಾಗಿದೆಯಲ್ಲ ಅಲ್ಲಿ ಕೂಡ ನಂದಲ್ಲೇ ನೋಡಿ ನಮ್ಮ ಅಮ್ಮವ್ರು ಸಿಕ್ಕಿರ್ತಾರೆ. ಹುಷಾರಾಗಿ ಬರ್ರಿ, ದೇವ್ರ ಒಳ್ಳೇದ್ ಮಾಡ್ಲಿ. ಟಾಟಾ ಬಾಬಾಯ್. 13 ದಿನ ಆದ್ಮೇಲೆ ಒಂದು ಮುಟ್ಬಿಟ್ಟು ಟಾಟಾ ಬಾಬಾಯ್. ಲಾಸ್ಟ್